ಕೆಂಚಮ್ಮ ಕೆಂಚಮ್ಮ ಲಸ್ಮ ಕೆಲ್ಗೋದ್ಲೆ ಅವಳು ಅಲ್ಲಿ ನೀರ್ ತರ್ಬೇಕಾಯ್ತು, ನೀರ್ ಇರ್ಲಿಲ್ಲ ಬಸ್ಲಾಗೆ ಮಕ ತೊಳ್ಕೊಂಬಕ್ಕೆ. ಅದಕ್ಕೇನೆ ಒಂದೆರಡು ಬಿಂಗೆ ನೀರ್ ತಗೊಂಬತ್ತೀನಿ ಅಂತ ಹೋದ್ಲಮ್ಮ. ಯಾಕೆ ಗುಂಡಮ್ಮ ಉಂಡು ಬಂದೆ? ಬಾ ಕುಕ್ಕ ಬಾ. ಓ ಉಂಡು ಬಂದೆ. ಅಲ್ಲ ಅವಾಗ್ಲೇ ಎದ್ದಾಗ ಯಾಕನ ನಮ್ಮಂತ ಬಂದಿದ್ಲಮ್ಮ. ಖಾರದ ಪುಡಿ ಕೊಡು, ಜಾಸ್ತಿ ಖಾರ ಇರದ ಅಂತ ಹೇಳಿ ಯಾಕನ ಸಿಟ್ನಾಗಿದ್ಲು. ನಾನು ಹಂಗನು ಲೋಡ್ತಾ ಕೊಯ್ ಕೊಡ್ತೀನಿ ಇದೆ ಅಂತಂದೆ. ಬೇಡ ನನಗೆ ಕೈಯಾಗೆ ತಗೊಂಡೋಗ್ತೀನಿ ಅಂತ ಹೇಳಿ ಎರಡು ಕೈಯಾಗ ಒಂದಿಟ್ಟು ಇಟ್ಕೊಂಬಂದ್ಲು ಕಣೆ. ಯಾಕೆ ಖಾರದ ಪುಡಿ ಯಾಕೆ ಅಂತ ಕೇಳಿರೆ ಯಾಕೆ ಅಂತ ಆಮೇಲೆ ಹೇಳ್ತೀನಿ, ಸುಮ್ಮನೆ ಗುಣ ಕೈಯೋ ಅರ್ಜೆಂಟ್ ಹೋಗ್ಬೇಕು ನಾನು ಅಂತ ಹೇಳಿ ಓಡ್ ಬಂದ್ಲಮ್ಮ. ಯಾಕೆ ಏನಾಗೈತೆ? ಕೈಯ ಖಾರದ ಪುಡಿಗೆ ಇಟ್ಕೊಂಬಂದಿದ್ಲು. ನನಗಂತೂ ಬಾಯಿ ಹೋದಂಗಾತು. ಅದಕ್ಕೆ ನಾನು ಬೇರೆ ನೀರು ಒಯ್ಕೋಬೇಕಾಯ್ತು. ಕಾಸಿದ್ದೆ ಆರ್ತವೆ ಅಂತ ನೀರು ಹಾಕೊಂಡು ಹೋಗೋಣ ಅಂತ ಹೇಳಿ ಸುಮ್ಮನಾದೆ. ಅದಕ್ಕೆ ಇವಾಗ ಬಂದೆ ಕೇಳೋಣ ಅಂತಾನ. ಯಾಕೆ ಅಂತಾನ. ಯಾಕೆ? ಓ ಅದಾ ನಿಮ್ಮ ಮನೆಗೆ ಇಸ್ಕೊಂಬಂದಿದ್ ಖಾರದ ಪುಡಿನ ಅವಳು. ನಮ್ಮಂತಕ್ಕೆ ಬಂದಿದ್ಲು. ಜಲ್ದ್ ಕೊಡು ಅಂತಾನ ಪೀಡ್ಸಿ ಇಸ್ಕೊಂಬಂದ್ಲು. ನಾನು ಯಾಕೆ ಅಂತಂದ್ರೆ ಆಮೇಲೆ ಬಂದು ಹೇಳ್ತೀನಿ ಕೊಡು ಅಂತಾನ ಇಸ್ಕೊಂಬಂದ್ಲು. ಅದು ಅಲ್ದೇನೆ ಸ್ಯಾನೆ ಖಾರ ಆಗಿತ್ತು ಕಣೆ ಇದು ಅಂತ ನಾ ಹೇಳ್ದೆ. ನನಗೆ ಸ್ಯಾನೆ ಖಾರ ಇರೋದೇ ಬೇಕು ಕೊಡು ಅಂತೇಳಿ ಎರಡು ಕೈಯಾಗೂ ತಕೊಂಬಂದ್ಲು. ನಾನು ಲೋಡ್ ತಗೋಣ ಕೊಡ್ತೀನಿ ನೀರೇ ತಾಯಿ ಅಂತಂದ್ರು ಕೇಳಲಿಲ್ಲ. ಹಂಗೆ ತಕೊಂಬಂದ್ಲು. ಅದಕ್ಕೇನೆ ಅತ್ತೆ ಸೊಸೆ ಏನೋ ಗುದ್ದಾಡಿರೋ ಏನೋ ತಿರ್ಗಾನ ಅಂತ ಹೇಳಿ ನಾನು ಬಂದೆ ಕೇಳೋಣ ಅಂತ ಹೇಳಿ. ಇಲ್ಲ ಕಣೆ ಗುಂಡಮ್ಮ, ನಾವೇ ಗುದ್ದಾಡಿಲ್ಲಮ್ಮ. ನನ್ನ ಮಗ ನಮ್ಮ ಅಮ್ಮನಿ ಕರ್ಕೊಂಬರಕ್ಕೆ ಸ್ಟೇಷನ್ಗೆ ಹೋದ. ಇವಳು ಇಲ್ಲೇ ಇದ್ಲು ಹೋಗು ಅಂತಂದ್ರೆ ಆಗ ಅವನ ಯಾವನ ಸಾಕಮ್ಮನ ಮಗ ಯಾವನ ಬುಸ್ನಾಗ ಅಂತೆ ನಮ್ ಲಸ್ಮಕ್ಕನ ಒದಿತೀನಿ ಕಡಿತೀನಿ ಅಂತ ಹೇಳಿ ಬಂದಿದ್ದ. ನಾವ್ ಅದಕ್ಕೆ ಲಸ್ಮಕ್ಕ ಏನ್ ಮಾಡ್ತಾನೋ ಏನೋ ಅಂತ ಹೇಳಿ ಭಾಗ್ಯಮ್ಮನು ನಾನು ತಪ್ಪಿಸ್ಕೆ ಹೋಗು ಎಲ್ಲನ ಹೋಗಿ ಅಂತ ಹೇಳಿ ಕಳ್ಸಿವಿ. ಆದ್ರೆ ಓದಳು ನಿಮ್ಮಂತ ಬಂದಿದ್ದಾಳೆ ಖಾರದ ಪುಡಿ ಇಸ್ಕೊಂಬಕ್ಕೆ. ಖಾರದ ಪುಡಿ ಇಸ್ಕೊಂಬಂದು ನನ್ನ ಮಗ ಇದಾನಲ್ಲ ಅವನು ಸಾಕಮ್ಮನ ಮಗ ರೌಡಿ, ಅವನಿಗೆ ಕಣ್ಣಿಗೆ ಸರಿಯಾಗಿ ಎರ್ಸಿಳು ನೋಡು ಎರಡು ಕಣ್ಣಿಗನು. ಅವನು ಉರಿ ಅಂತಾನ ಬಡ್ಕಂಡ ತಿರ್ಗಾ ಆ ಸಾಕಮ್ಮ ಕರ್ಕೊಂಡು ಹೋದ್ಲು ಮಂತಕ್ಕೆ. ನೋಡು ನನ್ ಸೊಸೆ ಆಗ ಅಂತ ರೌಡಿಗನು ಹೆಂಗೆ ಪಾಠ ಕಲ್ಸಿಳು ಅಂತಾನ. ಅಲ್ಲ ನಮ್ಗೇನೆ ಬಾಯಿ ಓದೋಕಂಗಿತ್ತು ಕಣಿ. ಅವ್ನು ನೋಡಿದಂಗೆನೆ ಏನ್ ಮಾಡ್ತಾನೋ ಏನೋ ಸಾಯಿಸ್ತಾನೋ ಏನೋ ನಮ್ ಲಸ್ಮಕ್ಕನ ಅಂತಾನ. ನಾನು ಎದ್ರಿಕೊಂಡು ಹೋಗಿ ತಪ್ಪಿಸ್ಕೊಂಡು ಎಲ್ಲನ ಬಚ್ಚಿಕೆ ಹೋಗು ಅಂತ ನಾನು ಕಳಿಸ್ತೆ. ಆದ್ರೆ ಅವಳು ನಿಂತಾಗ ಬಂದು ಖಾರದ ಪುಡಿ ಇಸ್ಕೊಂಬಂದಿದ್ದಾಳೆ. ಹೌದಾ? ಅವತ್ತು ಬಾನು ಬಂದು ಹೇಳ್ದಾಗ ಯಾವನೋ ಬಂದೆ ಅಂತ ಬಿಡು ಅಂತ ನಾನು ಸುಮ್ಮನಾಗಿದ್ದೆ. ಇವತ್ತು ಬಂದಿದ್ನೇನು ಮಂತಕ್ಕೆ ಒದಿತೀನಿ ಕಡಿತೀನಿ ಅಂತಾನ ಅನಾಗ. ಬಂದಿದ್ದ ಹಾರಾಡ್ಕೊಂಡು ನಮ್ ಲಸ್ಮಕ್ಕ ಖಾರದ ಪುಡಿ ಎರ್ಚಿ ಅವ್ನ ಕಣ್ಣೆರಡುನು ಕಾಣಬಾರ್ದು ಹಂಗ್ ಮಾಡ್ಯಾವಳಿ. ಕಣ್ಣೆರಡು ಕಾಣ್ತಾವ ಇಲ್ವೋ ಹೇಳಕ್ಕಾಗಲ್ಲ. ಉರಿ ಅಂತಾನ ಬಡ್ಕೊಂತಿದ್ದ ಹಂಗೇನೆ. ಕಣ್ಣಾಗ ಹಂಗೆ ನೀರು ಸುರಿಯವು. ಸಾಕಮ್ಮ ಕರ್ಕೊಂಡೋಗಿ ಪಣ್ಣೀರ್ ಹೊಯ್ದೇವಳ ಏನ. ಏನ್ ಗುಂಡಕಯ್ಯ ಏನ್ ಸಮಾಚಾರ? ಲಸ್ಮಕ್ಕ ನಿನ್ ಧೈರ್ಯಕ್ಕೆ ಮೆಚ್ಚಬೇಕು ಕಣೆ. ಅಲ್ಲ ಕಣೆ, ನಾನೇ ಎದ್ರಿಕೆಂತೀನಿ ನನ್ನ ಮಗ ನೋಡಿರಿ. ನಿನ್ಗೆ ಅದೆಷ್ಟು ಧೈರ್ಯನಿ? ಖಾರದ ಪುಡಿ ಇಸ್ಕೊಂಬಂದಲ್ಲ. ನಾನು ಯಾಕದತ್ತು ಅತ್ತೆ ಕೂಡ ಜಗಳ ಮಾಡ್ಕೊಂಡೇವಳ ಏನೋ. ಖಾರದ ಪುಡಿ ಇರ್ಲಿಲ್ವೇನೋ ಅದಕ್ಕೆ ಕೈಯಾಗೆ ತಗೊಂಡು ಓಡೋಗ್ತಾಳೆ ಅಂತೇಳಿ ನಾನು ಯಾಕೆ ಅಂತ ಕೇಳಕ್ ಬಂದೆ. ಓ ಆ ರೌಡಿಗೆ ಬುದ್ಧಿ ಕಲ್ಸಕ್ಕೆ ನೀನು ಖಾರದ ಪುಡಿ ತಕೊಂಬಂದೆ ನಮ್ಮ ಮನೆಯಾಗೆ? ಅಂತ ರೌಡಿ ನನ್ನ ಮಕ್ಕಳಿಗೆ ಶಕ್ತಿಯಿಂದನ ಏನು ಮಾಡಕ್ಕಾಗಲ್ಲ, ಯುಕ್ತಿ ಉಪಯೋಗಿಸ್ಬೇಕು. ಅದಕ್ಕೇನೆ ಹಿಂಗ್ ಮಾಡಿದ್ದು. ನಾನು ಎಲ್ಲನ ಇರೋಣ ಸ್ವಲ್ಪ ದಿನ ಅಂತ ಹೇಳಿ ಹೋದೆ ಬಚ್ಚಿಕೆ ಮನ ಅಂತ ಹೇಳಿ ನಮ್ಮ ಅತ್ತೆ ಹೇಳ್ತು ಅಂತಾನ. ಇಲ್ದೇ ನಾನೇನು ಹೋಗ್ತಿರ್ಲಿಲ್ಲ. ಹೆಂಗನಾಗಲಿ ನನ್ನ ಮಗ ಬೇರೆ ರೌಡಿ ಅದು ಇದು ಅಂತ ಹೇಳಿರಲ್ಲ, ನಾನು ಅದಲ್ಲೇ ಒಂದ್ ದಿವಸ ಅತ್ಲಾಗೆ ನೋಡೋಣ ಎಲ್ಲನ ಇದ್ದು ಅಂತ ಹೇಳಿ ಹೋಗ್ತಿದ್ದೆ. ಆಮೇಲೆ ಹೆದರ್ಕೊಂಡು ಹೋದ್ರೆ ಹೆದರ್ಕೆಂತಲೇ ಇರ್ಬೇಕಾಗುತ್ತೆ. ಅದಕ್ಕೇನೆ ನನ್ನ ತಲೆಗೆ ಒಂದು ಐಡಿಯಾ ಬಂತು ನೋಡು. ನಾನು ಯಾರೋ ಹೇಳಿ ಕೇಳ್ಪಟ್ಟೆ ಖಾರದ ಪುಡಿ ಕಣ್ಣಿಗೆ ಬಿದ್ದಿದ್ದ ನಮ್ಮೂರಾಗೆ. ನಮ್ಮಮ್ಮಯ್ಯ ಅವಾಗ ಬಂದಿದ್ದಲ್ಲ ನೋಡಕ್ಕೆ ನಮ್ಮ ಪಕ್ಕದ ಮನೆ ಹುಡುಗ ಖಾರದ ಪುಡಿ ಕಣ್ಣಿಗೆ ಬಿದ್ದೈತಿ ಅಂತ ಹೇಳಿದ್ದು ನೆನಪಾತು. ಹಿಂಗ್ ಮಾಡಿದ್ ಸರಿ ಆಗುತ್ತೆ ಅಂತ ಹೇಳಿ ಅದಕ್ಕೆ ನಿಂತಾಗೆ ಖಾರದ ಪುಡಿ ಇಸ್ಕೊಂಬಂದಿದ್ದು ಜಾಲ್ದು. ಗೊತ್ತಾತಾ ಇವಾಗ ಯಾಕೆ ಇಸ್ಕೊಂಬಂದೆ ಅಂತಾರ? ಅಂತ ಸಮಯದಾಗೆ ಇಂಥವೆಲ್ಲನ ತಲೆಗೆ ಬರಲ್ಲ. ಹೆಂಗೋ ನೀನು ತಲೆ ಉಪಯೋಗಿಸಿ ಒಳ್ಳೆ ಕೆಲಸ ಮಾಡಿದ್ಯ. ಇನ್ನೊಂದ್ಸಲ ಯಾರ ಕಂಟಿಗೆ ಹೋಗ್ಬಾರ್ದು ಆ ಸಾಕಮ್ಮನ ಮಗ. ನಾನು ಎಲ್ಲಿ ಯಾರ್ಯಾರಿಗೆ ಏನೇನ್ ಮಾಡ್ತಾನೋ ಈ ಊರಿಗೆ ಬಂದು ಸೇರ್ಕೊಂಡು ಅಂತ ನನಗೂ ಬಾಯಿ ಹೋದಂಗಾಗಿತ್ತು ನನ್ನ ಮಗ ಬಂದಾಗಿಂದನ. ಸದ್ಯ ನಿನಗೇನು ಆಗಿಲ್ವಲ್ಲ ಅಷ್ಟೇ ಸಾಕು ಕಣೆ. ಅಮ್ಮ ಲಕ್ಷ್ಮಿ, ಗೌರಮ್ಮನ್ ಬಿಡಿಸ್ಕೊಂಬಂದ್ಬಿಟ್ಟಿದ್ಯಾ ಸಿನಪ್ಪ? ಅದಕ್ಕೆ ಹೋಗಿದ್ದೆ ನೀನು? ಕಣ್ಗುಂಡಜ್ಜಿ ನೆನ್ನೆ ಸೋದಾಗ ಬೇಲ್ ಸಿಕ್ಕಿರ್ಲಿಲ್ಲ, ಇವತ್ತು ಸಿಕ್ತು. ಅದಕ್ಕೇನೆ ಬೇಲ್ ಕೊಟ್ಟು ಕರ್ಕೊಂಬಂದೆ. ಹೆಂಗ ಒಳ್ಳೆ ಕೆಲಸ ಮಾಡಿದ್ಯಾ ಬಿಡಪ್ಪ. ಗೌರಮ್ಮ ಮಾರಮ್ಮ ಒಳಕ್ಕೆ ಯಾಕೆ ಅಲ್ಲೇ ನಿಂತ್ಕೊಂಡಿದ್ಯಾ? ಚೆನ್ನಾಗಿದ್ದೀನಿ. ಬಾರೆ ಒಳಕ್ಕೆ ನೀನ್ ನೋಡಿ ಸೋಂದಿನ ಆತಲ್ಲಿ. ಹೆಂಗಿದ್ದೆ ತಾಯಿ ಜೈಲ್ನಾಗೆ? ಕಣ್ಗುಂಡಜ್ಜಿ ಚೆನ್ನಾಗಿದ್ದೀನಿ. ನೀನ್ ಚೆನ್ನಾಗಿದ್ದೀಯಾ? ನಾನ್ ಚೆನ್ನಾಗಿದ್ದೀನಮ್ಮ. ನೀನ್ ಚೆನ್ನಾಗಿರಮ್ಮ. ನಿಮ್ಮ ಅಮ್ಮಗೆ ನಿಂದೇ ಚಿಂತೆ, ದಿನಾ ಚಿಂತೆ ಮಾಡ್ಕೊಂಡ್ ಕುಕ್ಕ ಮಾಡು. ನನ್ನ ಮಗಳು ಹೆಂಗೈದಾಳೋ ಅಂತಾನ. ಬಾ ಒಳಕ್ಕೆ. ಬೇಡ ಕಣ್ಗುಂಡಜ್ಜಿ, ನಾನು ಈ ಮನೆಗೆ ತುಂಬಾ ಅನ್ಯಾಯ ಮಾಡಿದ್ದೀನಿ. ನಾನು ಒಳಕ್ ಬರಲ್ಲ.
ಬಿಡು ಹಿಂಗೆ ಹೋಗ್ತೀನಿ ನಾನು. ಹೆಂಗೋ ನನ್ನ ಜೈಲಿಂದ ಬಿಡ್ಸಿರಲ್ಲ ನಮ್ಮ ಅಣ್ಣನು ನಮ್ಮ ಅತ್ತಿಗೆನು, ಅಷ್ಟೇ ಸಾಕು. ನಮ್ಮ ಅಮ್ಮನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ ಅಷ್ಟೇನೆ. ಇಲ್ದಿದ್ರೆ ನಾನು ಇಲ್ಗೂ ಗೊತ್ತಿರ್ಲಿಲ್ಲ. ಹಂಗೆ ಹೋಗ್ತಿದ್ದೆ ಅತ್ತ ನನ್ನ ಪಾಣ್ಣ ನೋಡ್ಕೊಂಡು. ಅಯ್ಯೋ ಹಂಗ್ಯಾಕೆ ಅಂತೀಯೇ? ಎಲ್ಲಿಗೆ ಹೋಗ್ತೀಯಾ? ಬಾ ಒಳಕ್ಕೆ, ಏನು ಆಗಲ್ಲ. ನಿಮ್ಮ ಅತ್ತಿಗೆನು ನಿಮ್ಮ ಅಣ್ಣನೂ ನಿನ್ ಮೇಲೇನು ದ್ವೇಷ ಇಕ್ಕೊಂಡಿಲ್ಲ ಅವ್ರೇನು. ನೀನ್ ಹಿಂಗೆಲ್ಲ ಮಾಡಿದ್ಯಾ ಅಂತಾನೆ. ಬಾ, ನಿನಗೆ ಒಳ್ಳೆ ಬುದ್ಧಿ ಬಂತಲ್ಲ ಜೈಲ್ಗೆ ಹೋಗಿ, ಅಷ್ಟೇ ಸಾಕು. ಬಾ ಒಳಕ್ಕೆ, ಏನು ಆಗಲ್ಲ. ಲಕ್ಷ್ಮಕ್ಕ ಕರಿ, ನೀನ್ ಕರೆದ್ರೆ ನಾನು ಬೊತ್ತಾಳೇನು, ಯಾಕ ಅಲ್ಲೇ ನಿಂತ್ಕೊಂಡಿದ್ದಾಳೆ ಬರಲ್ಲ ಅಂತಾನೆ. ಬಾರೇ ಗೌರಿ ಬಾ, ಇನ್ನೇನ್ ಮಾಡಕ್ಕಾಗುತ್ತೆ, ಆಗದಾಗೈತೆ. ಅದನ್ನೇ ನೆನ್ಸ್ಕೊಂಡು ಕೊರಗೀರ್ ಆಗಲ್ಲ. ಬಾ ಒಳಕ್ಕೆ. ಒಳಕ್ ಬಂದೇಡ್ಕೆ ಏನು ನೀನ್ ಮಾಡಿರೋದೇನು ಎಲ್ಲನ ಹೋಗ್ಬಿಡಲ್ಲ. ಇನ್ನೇನ್ ಮಾಡಕ್ಕಾಗುತ್ತೆ, ಆಗದಾಗೈತೆ. ಇನ್ ಮುಂದಕ್ಕೆ ಆದ್ರೂ ನೆಟ್ಟಗ್ ಜೀವನ ಮಾಡು, ಅಷ್ಟೇ ನನಗೆ ಬೇಕಾಗಿರೋದು. ಇನ್ನೇನು ಬೇಡ. ಗೌರಮ್ಮ, ಅಯ್ಯೋ ಅಂತೂ ನಿನ್ ಜೈಲಿಂದ ಬಿಡುಗಡೆ ಆಗಿ ಮನೆಗ್ ಬಂದಲ್ಲ, ಅಷ್ಟೇ ಸಮಾಧಾನ ನನಗೆ. ನನಗೂ ಅಷ್ಟೇ ಕಣಮ್ಮ. ನಾನು ಎಲ್ಲಿ ಜೈಲ್ನಾಗೆ ಇರ್ಬೇಕಾಗುತ್ತೋ ಏನೋ, ಅಲ್ಲೇ ಸಾಯ್ತೀನೋ ಏನೋ ಅಂತ ಅನ್ನಿಸ್ಬಿಟ್ಟಿತ್ತು. ಯಾರು ಬರಲ್ಲ ನಾನು ನೋಡಕ್ಕೆ, ನನ್ ಬಿಡ್ಸಕ್ಕೂ ಯಾರು ಇಲ್ಲ ಅಂತಾನ. ನಾನು ಆಳೆನೇ ನಿರ್ಧಾರ ಮಾಡ್ಬಿಟ್ಟಿದ್ದೆ, ನನ್ನ ಜೀವನ ಪೂರ್ತಿ ಇಲ್ಲೇ ಇರ್ಬೇಕಾಗುತ್ತೆ ಅಂತಾನ. ಹೆಂಗೋ ಅಣ್ಣ ಎದ್ದು ಅಡ್ವಾನ್ಸ್ ಮಾಡಿ ನಾನು ಬಿಡಿಸ್ಕೊಂಬಂದ. ಸುಮ್ನೀರು, ಹೊಳಿಬೇಡ ಸುಮ್ನೀರು. ಆಗದಾಗೈತೆ, ಹೋಗೋದು ಹೋಗೈತೆ. ಇನ್ಮೇಲೆ ಆದ್ರೂ ಬುದ್ಧಿ ಕಲ್ತ್ಕೊಂಡು ಚೆನ್ನಾಗಿ ಬಾಳ್ವೆ ಮಾಡ್ಕೊಂಡು ಹೋಗತ್ ನೋಡು. ನಿನ್ಗಂತೂ ಯಾರು ಹೇಳಿದ್ರು ಬುದ್ಧಿನೇ ಬರ್ಲಿಲ್ಲಮ್ಮ. ಜೈಲ್ಗೆ ಹೋಗಿ ಬಂದ್ಮೇಲೆ ಆದ್ರೂ ಬುದ್ಧಿ ಬಂದೈತೋ ಇಲ್ವೋ ಯಾರಿಗ್ ಗೊತ್ತು. ಇನ್ ಮುಂದಕ್ಕಾದ್ರೂ ಆ ಸಾಕಮ್ಮನಂತರ ಮಾತು ಕೇಳ್ದಂಗೆ ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋಗು. ಚೆನ್ನಾಗಿದ್ರೆ ಯಾರು ಏನು ಅಂಬಲ್ ಕಣಮ್ಮ. ಆತೇಳಮ್ಮ, ಇನ್ಮೇಲೆ ನಾನು ಯಾಕೆ ಅಂತಾರ ಮಾತು ಕೇಳೋಣ ಹೇಳು. ಅಣ್ಣ ನನ್ನ ಗಂಡನ ಬಂದಿನ್ನೇನು ನನ್ನ ಹುಡಿಕೊಂಡು ಇಲ್ಲಿಗೆ? ನಾನು ಜೈಲ್ನಾಗಿದ್ದಾಗ ಅವನಿಗೆ ಗೊತ್ತೇ ನಾನು ಜೈಲಿಗೆ ಹೋಗಿರೋದು? ನಿನ್ ಗಂಡ ಎಲ್ಲಿ ಬರ್ತಾನಮ್ಮ? ನಾವೇನೆ ಹುಡಿಕೊಂಡು ಹೋಗಿದ್ವಿ. ನೀನು ಸಾವುಕಾರನ ಮಾತು ಕಟ್ಕೊಂಡು ಎಲ್ಲ ಬಚ್ಚಿಕೊಂಡಿದ್ದಲ್ಲ, ಅವಾಗ ಹೋಗಿ ಹೇಳಿದ್ದ ಅಷ್ಟೇನೆ. ಸರಿ ಎಲ್ಲನ ಇಲ್ಲೆಲ್ಲನ ಬಂದ್ರೆ ಹೇಳ್ತೀನಿ ಅಂತ ಹೇಳ್ದ. ತಿರ್ಗೇನು ಅವನೇನು ಬಂದು ಇಲ್ಲ, ನಾವು ಹೋಗಿಲ್ಲಮ್ಮ. ಇನ್ನೇನು ನಿನ್ನ ಅವಶ್ಯಕತೆ ಏನಾಯ್ತು ಅವನಿಗೆ? ಇನ್ನೊಂದು ಮದುವೆ ಆಗಿದ್ದಾನೆ, ಸುಖವಾಗಿದ್ದಾನೆ ಹೆಂಡತಿ ಜೊತೆಗೆ. ನೀನಾಗಿ ನೀನು ನಿನ್ನ ಸಂಸಾರ ಹಾಳು ಮಾಡ್ಕೊಂಡೆ. ಹೌದೇನು? ನಾನು ಜೈಲ್ಗೆ ಹೋಗಿರೋ ವಿಷಯ, ನಾನು ಜೀವಂತವಾಗಿದ್ದೀನಿ ಅನ್ನೋ ವಿಷಯನೂ ಗೊತ್ತಿಲ್ವಾ ನನ್ನ ಗಂಡುಗೆ? ಅದನ್ನಾದ್ರೂ ವಿಚಾರಿಸಕ್ ಬರ್ಲಿಲ್ವೇ ನನ್ನ ಗಂಡ? ಇಲ್ಲಮ್ಮ, ನಿನ್ ಗಂಡಗೆ ನೀನ್ ಬೇಕಾಗಿಲ್ಲ ಇವಾಗ. ಇನ್ನೊಂದು ಮದುವೆ ಆಗಿದಾನಲ್ಲ, ನಿನ್ ಕಟ್ಕೊಂಡು ಏನ್ ಮಾಡ್ತಾನೆ ಹೇಳು? ನೀನ್ ನೋಡಿರೆ ಬ್ಯಾರೆ ಹೋಗನ ಅತ್ತೆ ಸೇವೆ ಮಾಡಕ್ಕಾಗಲ್ಲ, ನಾದ್ನಿಗೆಲ್ಲ ಮಾಡಿಕ್ಕಾಗಲ್ಲ ಅಂತ ಹೇಳಿ ಜಗಳ ಮಾಡ್ಕೆ ಬಂದು ಕುಕ್ಕಂಡೆ. ಹೆಂಗು ಇಲ್ಲಿ ಬಂದು ಕುಕ್ಕಂಡಿದ್ಕೆ ಅವಳು ಬೇರೆನೆ ಒಳ್ಳೆವಳಂತೆ, ಜಿಲೇಬಿ ಅಂಬಳು. ಅವಳು ಮದುವೆ ಆಗಿ ಸುಖವಾಗಿದ್ದಾನೆ. ನೀನು ಸತ್ರೇನು ಬಿಟ್ರೇನು ಹೇಳು? ಅದಕ್ಕೇನೆ ಅವನೇನು ವಿಚಾರಿಸಕ್ ಬಂದಿಲ್ಲ ನಮ್ಮನ್ನ. ಬಿಡು, ನಿನ್ ಗಂಡನ ಬಗ್ಗೆ ಇವಾಗ ಯಾಕೆ ವಿಚಾರಿಸ್ತೀಯ? ವಿಚಾರಿಸ್ಬೇಕಾದ್ರೆ ವಿಚಾರಿಸ್ಲಿಲ್ಲ ನೀನು, ಈಗ ತಲೆ ಕೆಡಿಸ್ಕೊಂಡ್ರೆ ಏನಾಗ್ಬೇಕಾಗೈತಿ? ನನ್ ಗಂಡ ವಿಚಾರಿಸಕ್ಕಾದ್ರೂ ಬಂದಿರ್ತಾನೆ. ಜೈಲಿಗಂತೂ ಹೋಗಿರೋದ್ ಗೊತ್ತಿಲ್ವ ಏನು? ಜೈಲಿಗೆ ಹೋಗಿರೋದ್ ಗೊತ್ತಿದ್ರೆ ಜೈಲ್ ತಕಾದ್ರೂ ಬಂದು ಮಾತಾಡ್ತಿದ್ದ ಅಂತ ನಾನು ಯೋಚನೆ ಮಾಡ್ತಿದ್ದೆ. ಆದ್ರೆ ನನ್ ಮರ್ತೇ ಬಿಟ್ಟೋಗಿದ್ದೇನೆ ಅನ್ಸುತ್ತೆ ನನ್ ಗಂಡ. ಎಂತ ಅಮ್ಮ, ನಾನಾಗಿ ನಾನು ಅಂತ ಗಂಡನ್ ಕಳ್ಕೊಂಡಂಗಾತು. ಅಯ್ಯೋ ನನ್ ಗಂಡ ನನ್ನ ಪೂರ್ತಿ ಮರ್ತೇ ಬಿಟ್ಟೇವಿ ಅನ್ಸುತ್ತೆ. ನಾನ್ ಸತ್ತಿದ್ದೀನ ಬದುಕಿನ ಅಂತಾನು ಹೇಳಿ ಬಂದೂನು ವಿಚಾರಿಸಿಲ್ವಲ್ಲ. ನೀನೇನು ಸುಮಾರ ಕಾಟ ಕೊಟ್ಟಿದ್ಯಾ ನಿನ್ ಗಂಡುಗೆ? ಅಷ್ಟೊಂದು ಕಾಟ ಕೊಟ್ರೆ ಇನ್ನೇನ್ ಮಾಡ್ತಾನೆ ಹೇಳು? ಅವನು ಎಷ್ಟೋ ಬುದ್ಧಿವಾದ ಹೇಳ್ದ. ಏನ್ ಮಾಡಕ್ಕಾಗುತ್ತೆ, ಬಾರೆ ಹೋಗೋಣ ಅಂತ ಹೇಳಿ ಬಂದ್ ಕರೆದ್ರು ನೀನ್ ಹೋಗ್ಲಿಲ್ವಲ್ಲ, ದೌಲತ್ ಮಾಡ್ಕೊಂಡು ಇಲ್ಲೇ ಇದ್ದಲ್ಲ, ಅದಕ್ಕೇನೆ. ಇನ್ನೇನು ನೀನಂತೂ ಬದ್ಲಾಗಲ್ಲ ಅಂತ ಹೇಳಿ ಅವ್ರ ಪಾಡ್ ಅವ್ರು ನೋಡ್ಕೊಂಡು ಹೆಂಗೋ ಇನ್ನೊಂದು ಮದ್ವೆ ಆಗಿ ಯಾವ್ದಾದ್ರು ಸುಖವಾಗಿದಾರಲ್ಲ. ಬಿಡು, ಇವಾಗ ಚಿಂತೆ ಮಾಡಿ ಇನ್ನೇನ್ ಪ್ರಯತ್ನ ನೀನು? ಈಗ ಅದನ್ನೆಲ್ಲ ನೆನೆಸ್ಕೊಂಡು ಯಾಕ ಮಾಡ್ತೀಯ ಗೌರಮ್ಮ? ಇವಾಗಿನ ಬಂದಿದೆ ಜೈಲಿಂದನ, ಹೋಗು ಕೈ ಕಾಲ್ ಮಕ್ಕ ತೊಳ್ಕೊಂಡು ಹೋಗು, ಉಣ್ಣೋಗು ಮೊದ್ಲು, ಆಮೇಲೆ ಯೋಚನೆ ಮಾಡಿವಂತಿ ಮುಂದಕ್ಕೆ ಏನ್ ಮಾಡೋದು ಅಂತಾನೆ. ಹ್ಞೂ ಕಣಮ್ ಗೌರಮ್ಮ, ನಡಿ ಉಣ್ಣಡಿ ಮೊದ್ಲು, ಆಮೇಲೆ ಯೋಚನೆ ಮಾಡಕ್ಕಾಗುತ್ತೆ ಮುಂದಕ್ಕೆ ಏನ್ ಮಾಡೋದು ಅಂತಾನೆ. ಲಕ್ಷ್ಮಕ್ಕ ಅಡಿಗೆ ಆಗೈತೀನಿ, ಅಡಿಗೆ ಆಗಿದ್ರೆ ತಾಂಬಂದಿ ಕುಂಬ್ಲಿ. ಹ್ಞೂ ಆಗೈತಮ್ಮ, ಮುದ್ದೆ ಅನ್ನ ಸಾರು ಎಲ್ಲ ಐತೆ. ಇಕ್ತೀನಿ, ಕೈ ಕಾಲ್ ಮಕ್ಕ ತೊಳ್ಕೊಂಬರಕ್ಕೆ ಹೇಳು ಅವಳಿಗೆ. ಗೌರಿ ಕೈ ಕಾಲ್ ತೊಳ್ಕೊಂಬ, ಇಕ್ತೀನಿ, ಊಟ ಮಾಡಿವಂತಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.